2023ರಲ್ಲಿ ಯಾವುದಾದ್ರೂ ನಡೆದ ಸಂಗತಿಗಳು ನಿಮಗೆ ಭಯ ಹುಟ್ಟಿಸಿದೆಯಾ? 2024ರಲ್ಲಿ ಯಾವುದನ್ನಾದ್ರೂ ನೋಡಿ ಈ ಸವಾಲನ್ನು ನಾನು ಹೆಂಗೆ ಫೇಸ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಕಣ್ಮುಂದೆ ಅದೊಂದು ದೊಡ್ಡ ಬೆಟ್ಟದ ಥರ ಕಾಣ್ಬೋದು. ನೀವು ಧೈರ್ಯವನ್ನು ತಂದುಕೊಂಡು ಮುಂದೆ ಹೋದರೆ ದೇವರು ಬದಲಾಯಿಸುವವನಾಗಿದೆ. ನಮ್ಮ ದೇವರನ್ನು ನಾವು ಯಾಕೆ ನಂಬಬೇಕಂದ್ರೆ, ನಮ್ಮ ದೇವರು ಅದನ್ನು ಫೇಸ್ ಮಾಡಿದ್ದಾನೆ, ಅದನ್ನು ನಿಭಾಯಿಸಿದ್ದಾನೆ, ಶಿಲುಬೆನ ಹೊತ್ಕೊಂಡೋಗಿದ್ದಾನೆ. ಆ ಮರಣ, ಆ ಸಾವು, ಆ ಭಯ, ಆ ಒಂಟಿತನ, ಆ ಕಣ್ಣೀರು ಎಲ್ಲನೂ ಯೇಸು ಸ್ವಾಮಿ ಫೇಸ್ ಮಾಡಿ ಹೋದ್ನಲ್ಲ ಇದೇ ರಾತ್ರಿಯಲ್ಲಿ. ಗೆತ್ಸೆಮನೆ ತೋಟದಲ್ಲಿ ಬೆವರ ಹನಿಗಳು, ರಕ್ತದ ಹನಿಗಳು ಪಾದಿಯಲ್ಲಿ ಅವತ್ತು ರಾತ್ರಿ ಹೆಂಗೆ ಫೇಸ್ ಮಾಡಿರ್ಬೋದು ಯೇಸು ಸ್ವಾಮಿ. ಯಾಕಂದ್ರೆ ಬದುಕೋಕ್ಕಿಂತ ಸಾಯಕ್ಕೆ ಧೈರ್ಯ ಬೇಕು. ಆ ದೇವರನ್ನ ನಂಬಿ ನಾವು ಯಾಕೆ ಧೈರ್ಯವಾಗಿ 2024ರಲ್ಲಿ ಮುಂದೆ ಹೋಗಬಾರ್ದು?